ಚಿತ್ರದ ಹೀರೋ ಆಗಿರೋ ಬಾಲರಾಜು ಒಂದು ಥಿಯೇಟರ್ ನಡೆಸ್ತಾ ಇರ್ತಾನೆ. ಒಂದಿನ ಮಿಸ್ಟೀರಿಯಸ್ ಆಗಿ ಒಬ್ರು ತಾತ ಅವನ್ ಥಿಯೇಟರ್ ನಲ್ಲೇ ಸತ್ತು ಹೋಗ್ತಾರೆ. ಅವ್ರನ್ನ ಯಾರಾದ್ರೂ ಕೊಲೆ ಮಾಡಿದ್ರ ಅಥವಾ ನ್ಯಾಚುರಲ್ ಡೆತ್ ಅನ್ನೋ ಕಥೆಯನ್ನ ಸಖತ್ ಇಂಟ್ರೆಸ್ಟಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ಜೊತೆ ಹೇಳಿದ ಚಿತ್ರನೇ ಬಾಲುಗನಿ ಟಾಕೀಸ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ಮಂತ್ರವಾದಿ ಒಬ್ಬ ವ್ಯಕ್ತಿ ಜೊತೆಲಿ ನಿಧಿ ಇರೋ ಜಾಗನ ಕಂಡು ಹಿಡಿದು ಗುಂಡಿ ತೋಡೋದಕ್ಕೆ ಹೇಳ್ತಾರೆ. ಕೊನೆಗೂ ಆ ನಿಧಿ ಸಿಗುತ್ತೆ. ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಆ ಮಂತ್ರವಾದಿ ಹೇಳ್ತಾರೆ, ಈ ತರ ಸಿಗೋ ನಿಧಿನ ಶುದ್ಧಿ ಮಾಡದೆ ತಗೊಂಡ್ರೆ ಅದು ನಿನ್ ಕುಟುಂಬಕ್ಕೆ ಶಾಪ ತಗುಲಿ ಯಾವ ಕೆಲ್ಸದಲ್ಲೂ ಯಶಸ್ಸು ಸಿಗಲ್ಲ, ಅದಕ್ಕೆ ಮೊದ್ಲು ಪೂಜೆ ಮಾಡ್ಬೇಕು ಅಂತ. ಆದ್ರೆ ಈ ವ್ಯಕ್ತಿ ನಿಧಿಗೆ ಆಸೆ ಪಟ್ಟು ಆ ಮಂತ್ರವಾದಿನ ಕೊಲೆ ಮಾಡಿ ಅದನ್ನ ಎತ್ಕೊಂಡು ಹೋಗ್ತಾನೆ. ಕೆಲವು ವರ್ಷಗಳ ನಂತರ ಇವನೇ ಚಿತ್ರದ ಹೀರೋ ಬಾಲರಾಜು ಅಂಡ್ ಇದು ಅವನ್ ಫ್ರೆಂಡ್ ಶ್ರೀನು. ಬಾಲರಾಜು ಒಂದು ಥಿಯೇಟರ್ ನಡೆಸ್ತಾ ಇದ್ದಾನೆ. ಈ ಥಿಯೇಟರ್ ಅವ್ರ ತಂದೆದೇ ಆಗಿರೋದ್ರಿಂದ ಏನೇ ಕಷ್ಟ ಬಂದ್ರೂನು ಕ್ಲೋಸ್ ಮಾಡದೆ ನಡೆಸ್ತಾ ಇದ್ದಾನೆ. ಆದ್ರೆ ಇವನ್ ಥಿಯೇಟರ್ ನಲ್ಲಿ ರನ್ ಆಗೋದು ಬರೀ ಬಿ ಗ್ರೇಡ್ ಮೂವೀಸ್ ಮಾತ್ರ. ಯಾಕಂದ್ರೆ ದೊಡ್ಡ ಸಿನಿಮಾಗಳನ್ನ ತಂದು ಶೋ ರನ್ ಮಾಡೋದಕ್ಕೆ ದುಡ್ಡಿಲ್ಲ. ಅದಕ್ಕೆ ಊರಿನ ಜನ ಇವನ್ನ BF ಬಾಲು ಅಂತ ಕರಿತಾ ಇರ್ತಾರೆ. ಫ್ರೆಂಡ್ ಕೇಳ್ತಾನೆ, ಈಗಿನ ಕಾಲದಲ್ಲೂ ಈ ತರ ಸಿನಿಮಾಗಳನ್ನ ನೋಡೋರು ಇದ್ದಾರಾ ಅಂತ. ಖಂಡಿತ ಇದ್ದಾರೆ. ಕಾಲೇಜ್ ಬಂಕ್ ಮಾಡಿ ಬರೋ ಸ್ಟೂಡೆಂಟ್ಸ್ ಹಾಗೂ ಹಳೆ ಕಾಲದ ತಾತಂದ್ರು ಇವರೇ ಆಡಿಯನ್ಸ್ ಆಗಿರ್ತಾರೆ. ಅದ್ರಲ್ಲೂ ಒಬ್ರು ತಾತ ಶಕೀಲ್ ಅವ್ರ ಯೂಜ್ ಫ್ಯಾನ್. ಸೊ ಹೀಗೆ ಊರಲ್ಲಿ ಜನ ಕೆಟ್ಟ ಸಿನಿಮಾ ಓಡಿಸ್ತಾನೆ ಅಂತ ಮಾತಾಡ್ಕೋತಾ ಇರೋದ್ರಿಂದ ಇವನಿಗೆ ಹೆಣ್ ಕೊಡೋದಕ್ಕೆ ಯಾರು ಮುಂದೆ ಬರಲ್ಲ. ಈ ಸಿನಿಮಾಗಳನ್ನ ಕೂಡ ಓಡಿಸೋದಕ್ಕೆ ದುಡ್ಡಿಲ್ದೆ ಊರಿನ ಜನರ ಹತ್ರ ಸಾಲ ಮಾಡ್ಕೊಂಡಿರ್ತಾನೆ. ದೊಡ್ಡ ಸಿನಿಮಾ ತಂದು ಥಿಯೇಟರ್ ನಲ್ಲಿ ಓಡಿಸ್ಬೇಕು ಅಂತ ಸಾಲ ಕೇಳ್ತಾನೆ. ಆದ್ರೆ ಈ ರೀತಿ ಸಾಲ ಕೊಡೋದಕ್ ಬಂದವ್ರಿಗೆ ಅವನಿಗೆ ಸಾಲ ಕೊಟ್ರೆ ನಿಮ್ಗೆ ರಿಟರ್ನ್ ಸಿಗಲ್ಲ ಅಂತ ಬಾಲರಾಜು ಅವ್ರ ಚಿಕ್ಕಪ್ಪ ಹೇಳ್ತಾ ಇದ್ದಾರೆ. ಸೊ ಇದ್ರಿಂದ ಯಾರು ಕೂಡ ಬಾಲರಾಜುಗೆ ಸಾಲ ಕೊಡೋದಕ್ ರೆಡಿ ಇಲ್ಲ. ಬಾಲರಾಜುಗೆ ಈ ರೀತಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಅವ್ರ ಚಿಕ್ಕಪ್ಪನೇ. ಬಾಲರಾಜು ಅವ್ರ ತಂದೆ ಸಾಲ ತಗೊಂಡಿದ್ದಾರೆ ಅಂತ ಹೇಳಿ ಪ್ರತಿ ತಿಂಗಳು ಬಡ್ಡಿ ಕಟ್ಸ್ಕೊತಾ ಇರ್ತಾರೆ. ಅವರು ನಿಜವಾಗ್ಲೂ ಸಾಲ ತಗೊಂಡಿದ್ರು ಅನ್ನೋದಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. ವಿಷಯ ಏನಂದ್ರೆ ನಿಜವಾಗ್ಲೂ ಬಾಲರಾಜು ಅವ್ರ ತಂದೆ ಇವ್ರ ಹತ್ರ ಸಾಲ ತಗೊಂಡಿಲ್ಲ. ಇವ್ರಿಗೆ ಯಾಮಾರಿಸಿ ಪ್ರತಿ ತಿಂಗಳು ಬಡ್ಡಿ ಕಟ್ಸ್ಕೊತಾ ಇರ್ತಾರೆ. ಅಷ್ಟೇ ಅಲ್ಲದೆ ಬಾಲರಾಜು ತಂದೆಗೆ ಯಾಮಾರಿಸಿ ಅವ್ರ ಆಸ್ತಿನೆಲ್ಲ ಇವ್ರ ಹೆಸರಿಗೆ ಬರೋ ಹಾಗೆ ಮಾಡ್ಕೊಂಡಿರ್ತಾರೆ. ಈಗ ಉಳ್ದಿರೋದು ಆ ಥಿಯೇಟರ್ ಮಾತ್ರ. ಅದು ಬಾಲರಾಜು ಹೆಸರಲ್ಲೇ ಇರೋದ್ರಿಂದ ಸೊ ಅದನ್ನ ಕೂಡ ಹೇಗಾದ್ರೂ ಇವ್ರ ಹೆಸರಿಗೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಬಾಲರಾಜು ಯಾವ್ದಾದ್ರು ದೊಡ್ಡ ಸಿನಿಮಾ ತಂದು ರನ್ ಮಾಡಿದ್ರೆ ಕಲೆಕ್ಷನ್ ಜಾಸ್ತಿ ಆಗಿ ಅವನು ಬೆಳೆಯೋ ಸಾಧ್ಯತೆ ಇದೆ. ಸೊ ಅವನು ಬೆಳೆದ್ ಬಿಟ್ರೆ ಕಷ್ಟ ಅಂತ ಯಾರೇ ಬಾಲರಾಜುಗೆ ಸಾಲ ಕೊಡೋದಕ್ ಬಂದ್ರೂನು ಇವ್ರು ಬಿಡೋದಿಲ್ಲ. ಬಾಲರಾಜು ಫ್ರೆಂಡ್ ಹತ್ರ ಹೇಳ್ತಾನೆ, ಒಂದಲ್ಲ ಒಂದಿನ ದೊಡ್ಡ ಸಿನಿಮಾ ತಂದು ನಮ್ ಥಿಯೇಟರ್ ನಲ್ಲಿ ಓಡಿಸಿ ಊರಿನ ಜನರಿಗೆ ನನ್ ಮೇಲೆ ಇರೋ ಕೆಟ್ಟ ಅಭಿಪ್ರಾಯ ಹೋಗೋ ತರ ಮಾಡ್ತೀನಿ ಅಂತ. ಅವ್ರ ತಾಯಿ ಎಷ್ಟೋ ಸಲ ಈ ಥಿಯೇಟರ್ ನ ಮಾರಿ ಏನಾದ್ರೂ ಬೇರೆ ಬಿಸ್ನೆಸ್ ಮಾಡು ಅಂತ ಹೇಳಿರ್ತಾರೆ. ಆದ್ರೆ ಇವನು ಕೇಳೋದಿಲ್ಲ. ಬಾಲರಾಜು ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾನೆ. ಊರಲ್ಲಿ ಜನ ನಮ್ ಥಿಯೇಟರ್ ನ ಬಿ ಗ್ರೇಡ್ ಟಾಕೀಸ್ ಅಂತ ಕರಿತಾ ಇದ್ದಾರೆ. ಸೊ ಫಸ್ಟ್ ಅದು ಚೇಂಜ್ ಆಗ್ಬೇಕಂದ್ರೆ ಸದ್ಯದಲ್ಲೇ ಶಿವರಾತ್ರಿ ಇದೆ. ಆ ಟೈಮ್ ಅಲ್ಲಿ ಯಾವ್ದಾದ್ರು ದೇವ್ರ ಸಿನಿಮಾ ತಂದು ಹಾಕೋಣ ಅಂತ. ನಾಳೆನೆ ಶಿವರಾತ್ರಿ, ಅದಕ್ಕೆ ಊರಲ್ಲಿ ಪ್ರಚಾರ ಶುರು ಮಾಡ್ತಾರೆ. ಈ ರೀತಿ ದೇವ್ರ ಸಿನಿಮಾ ಹಾಕ್ತಾ ಇದ್ದೀವಿ ಅಂತ. ಜನರು ಕೂಡ ಸಿನಿಮಾ ನೋಡೋದಕ್ಕೆ ಕುಟುಂಬ ಸಮೇತ ಬರ್ತಾರೆ. ಈ ವಿಷಯ ಬಾಲರಾಜು ಅವ್ರ ಚಿಕ್ಕಪ್ಪನಿಗೆ ಗೊತ್ತಾಗುತ್ತೆ. ಅವ್ರಿಗೆ ಇದು ಇಷ್ಟ ಆಗೋದಿಲ್ಲ. ಎಲ್ಲಿ ಅವನು ಬೆಳೆದ್ ಬಿಡ್ತಾನೆ ಅಂತ ಅವ್ರ ಕಡೆಯವ್ರನ್ನ ಕಳಿಸಿ ರೀಲ್ ನಲ್ಲಿ ಸಮಥಿಂಗ್ ಮಿಕ್ಸ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಈಗ ಫಸ್ಟ್ ಹಾಫ್ ವರ್ಗು ಭೂ ಕೈಲಾಸ ಅನ್ನೋ ಸಿನಿಮಾನೇ ರನ್ ಆಗುತ್ತೆ. ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಯಾವ್ದೋ ಬಿ ಗ್ರೇಡ್ ರೊಮ್ಯಾಂಟಿಕ್ ಸೀನ್ ಸ್ಕ್ರೀನ್ ಮೇಲೆ ಬಂದಿದ್ರಿಂದ ಜನ ರೊಚ್ಚಿಗೆದ್ ಬಿಡ್ತಾರೆ. ವಿಷಯ ಗೊತ್ತಾಗಿದ್ರಿಂದ ಬಾಲರಾಜು ಹಾಗೂ ಫ್ರೆಂಡ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನೆಕ್ಸ್ಟ್ ಡೇ ಊರಿನ ಜನ ಪಂಚಾಯಿತಿಯಲ್ಲಿ ಒಂದು ನಿರ್ಧಾರ ಮಾಡ್ತಾರೆ. ಬಾಲರಾಜು ಥಿಯೇಟರ್ ನಲ್ಲಿ ಈ ರೀತಿ ಬಿ ಗ್ರೇಡ್ ಸಿನಿಮಾಗಳನ್ನ ಓಡಿಸ್ತಾ ಇರೋದ್ರಿಂದ ಕಾಲೇಜ್ ಸ್ಟೂಡೆಂಟ್ಸ್ ಹಾಳಾಗ್ತಾ ಇದ್ದಾರೆ. ನಿನ್ನೆ ದೇವ್ರ ಸಿನಿಮಾ ತೋರಿಸ್ತೀನಿ ಅಂತ ಸೆಕೆಂಡ್ ಹಾಫ್ ನಲ್ಲಿ ಮತ್ತೆ ಬಿ ಗ್ರೇಡ್ ಮೂವಿ ಹಾಕ್ದ ಅಂತ. ಅದಕ್ಕೆ ಬಾಲರಾಜು ಹೇಳ್ತಾನೆ, ರೀಲ್ ನಲ್ಲಿ ಏನೋ ಮಿಸ್ಟೇಕ್ ಆಗಿ ಹಾಗ್ ನಡೆದೋಯ್ತು. ಅಷ್ಟೇ ಅಲ್ಲದೆ ದೊಡ್ಡ ಸಿನಿಮಾ ಹಾಕೋದಕ್ಕೆ ದುಡ್ಡಿಲ್ಲ ಅಂತ. ಸೊ ಊರಿನ ಮುಖ್ಯಸ್ಥರೆಲ್ಲ ಸೇರಿ ಒಂದು ನಿರ್ಧಾರ ಮಾಡ್ತಾರೆ. ಇನ್ನು 1 ವಾರದೊಳಗಡೆ ಒಳ್ಳೆ ಸಿನಿಮಾ ಹಾಕ್ಬೇಕು, ಇಲ್ಲ ಅಂದ್ರೆ ಥಿಯೇಟರ್ ನ ಕ್ಲೋಸ್ ಮಾಡು ಅಂತ. ಇನ್ನೊಂದು ಕಡೆ ಬಾಲರಾಜು ಅವ್ರ ತಾಯಿ ಅವ್ರ ಸ್ವಂತದಲ್ಲೇ ಶಶಿಕಲಾ ಅನ್ನೋ ಹುಡುಗಿನ್ ನೋಡಿ ಅವನಿಗೆ ಮದ್ವೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಹುಡುಗಿ ತಂದೆ ಒಂದು ಕಂಡೀಷನ್ ಹಾಕ್ತಾರೆ. ಅದೇನಂದ್ರೆ ಬಾಲರಾಜು ಆ ಥಿಯೇಟರ್ ನ ಮಾರಿ ಬೇರೆ ಬಿಸ್ನೆಸ್ ಮಾಡ್ಬೇಕು ಅಂತ. ಆ ಥಿಯೇಟರ್ ಮಾರಿದ್ರೇನೆ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಸೋದಾದ್ರೆ ನನ್ಗೆ ಈ ಮದ್ವೆನೇ ಬೇಡ ಅಂತ ಹೇಳಿ ಬಾಲರಾಜು ಅಲ್ಲಿಂದ ಹೋಗ್ತಾನೆ. ಈ ವಿಷಯ ಗೊತ್ತಾಗಿದ್ರಿಂದ ಇವನ್ ಚಿಕ್ಕಪ್ಪನ ಕಡೆಯವರು ಗೇಲಿ ಮಾಡ್ತಾ ಇದ್ದಾರೆ. ಸುಮ್ನೆ ಥಿಯೇಟರ್ ನ ಲಾಡ್ಜ್ ಮಾಡು, ನಾವೇ ಹುಡುಗಿರ್ನ ಕರ್ಕೊಂಡ್ ಬರ್ತೀವಿ ಅಂತ. ಇದ್ರಿಂದ ಟ್ರಿಗರ್ ಆಗಿದ್ದ ಬಾಲರಾಜು ಒಂದು ಓಪನ್ ಚಾಲೆಂಜ್ ಮಾಡ್ತಾನೆ.
ಅದೇ ಥಿಯೇಟರ್ ನಲ್ಲೇ ದೊಡ್ಡ ಸಿನಿಮಾ ಹಾಕಿ ಹೌಸ್ಫುಲ್ ಬೋರ್ಡ್ ಹಾಕ್ತೀನಿ ಅಂತ. ಸೊ ಥಿಯೇಟರ್ ನ ರಿನೋವೇಷನ್ ಮಾಡಿ ಹೊಸ ಸಿನಿಮಾ ಹಾಕ್ಬೇಕಂದ್ರೆ ಡಿಸ್ಟ್ರಿಬ್ಯೂಟರ್ ಗೆ ದುಡ್ಡು ಕೊಡ್ಬೇಕು. ಅದಕ್ಕೆ ಮಿನಿಮಮ್ 5 ಲಕ್ಷ ಆದ್ರೂ ಬೇಕು. ಊರಲ್ಲಿ ಕೆಲವ್ರ ಹತ್ರ ಸ್ವಲ್ಪ ಸಾಲ ಮಾಡ್ತಾನೆ. ಆದ್ರೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬೇಕಾದಷ್ಟು ಹಣ ಸಿಗೋದಿಲ್ಲ. ಅದಕ್ಕೆ ಬಾಲರಾಜುಗೆ ಒಬ್ರು ಅತ್ತೆ ಇದ್ದಾರೆ, ಸುವರ್ಣ ಅಂತ. ಅವ್ರ ಹತ್ರ 1 ಲಕ್ಷ ಸಾಲ ತಗೋತಾನೆ. ಆದ್ರೆ ಅವರು ಬಾಲರಾಜುನ ನೋಡೋ ದೃಷ್ಟಿನೇ ಬೇರೆ ತರ ಇದೆ. ಸೊ ಈಗ 1.5 ಲಕ್ಷ ಅಷ್ಟು ಕಲೆಕ್ಷನ್ ಆಗಿದೆ. ಇನ್ನು ಆಲ್ಮೋಸ್ಟ್ 3.5 ಲಕ್ಷ ಬೇಕು. ಅದಕ್ಕೆ ಬೇರೆ ದಾರಿ ಇಲ್ದೆ ಅವ್ರ ಚಿಕ್ಕಪ್ಪನ ಹತ್ರನೇ 3.5 ಲಕ್ಷ ಕೇಳ್ತಾನೆ. ಸರಿ ಕೊಡ್ತೀನಿ, ಆದ್ರೆ ಥಿಯೇಟರ್ ಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಎಲ್ಲ ನನ್ಗೆ ಕೊಡ್ಬೇಕು ಅಂತ. ಇವ್ರ ಪ್ಲಾನ್ ಏನಂದ್ರೆ ಹೇಗೂ ಇವನು ದುಡ್ಡು ರಿಟರ್ನ್ ಕೊಡಲ್ಲ, ಆಗ ಥಿಯೇಟರ್ ನ ಇವ್ರ ಹೆಸರಿಗೆ ಮಾಡ್ಕೋಬಹುದು ಅಂತ. ಬಾಲರಾಜು ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಸಾಲ ತಗೋತಾನೆ. ಸೊ ಈಗ ಥಿಯೇಟರ್ ನ ರಿನೋವೇಷನ್ ಶುರು ಆಗಿದೆ. ಹಾಗೇನೆ ದೊಡ್ಡ ಸಿನಿಮಾ ಕೂಡ ರಿಲೀಸ್ ಮಾಡ್ತೀವಿ ಅಂತ ಊರಲ್ಲಿ ಪ್ರಚಾರ ಶುರು ಮಾಡ್ತಾರೆ. ಈಗ ಆ ತಾತ ಹೇಳ್ತಾರೆ, ಇನ್ಮುಂದೆ ನೀವು ಬಿ ಗ್ರೇಡ್ ಸಿನಿಮಾಗಳನ್ನ ಹಾಕಲ್ಲ ಅಲ್ವಾ? ಅದಕ್ಕೆ ಬಾಲರಾಜು ಫ್ರೆಂಡ್ ಹೇಳ್ತಾನೆ, ಇವತ್ ರಾತ್ರಿ ಕೊನೆಯದಾಗಿ ಒಂದ್ಸಲ ಹಾಕ್ತಿವಿ, ನಿನ್ ಬ್ಯಾಚ್ ಅವ್ರನ್ನೆಲ್ಲ ಕರ್ಕೊಂಡು ಬಾ ಅಂತ. ಕಟ್ ಮಾಡಿದ್ರೆ ರಾತ್ರಿ ಆಗಿದೆ. ಬಾಲರಾಜು ಮನೆ ಕಡೆ ಹೋಗ್ತಾ ಇರುವಾಗ ಒಂದು ಕಡೆ ಬೈಕ್ ರಿಪೇರಿ ಆಗಿದೆ. ಏನೇ ಟ್ರೈ ಮಾಡಿದ್ರು ಸ್ಟಾರ್ಟ್ ಆಗ್ತಾನೆ ಇಲ್ಲ. ಅದೇ ಪ್ಲೇಸ್ ಅಲ್ಲಿ ಇದ್ದ ಒಬ್ರು ಸ್ವಾಮೀಜಿ ಹೇಳ್ತಾರೆ, ನೀನು ಎಷ್ಟೇ ಪ್ರಯತ್ನ ಪಟ್ರೂನು ನೀನ್ ಮಾಡೋ ಕೆಲ್ಸದಲ್ಲಿ ಯಶಸ್ಸು ಸಿಗಲ್ಲ ಅಂತ. ಕಟ್ ಮಾಡಿದ್ರೆ ರಾತ್ರಿ ಆ ತಾತ ಸೇರ್ದಂಗೆ ಅವ್ರ ಬ್ಯಾಚ್ ಅವರೆಲ್ಲ ಬಂದು ಸಿನಿಮಾ ನೋಡಿ ಮನೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಆ ತಾತ ಮಾತ್ರ ಇನ್ನೂ ಬಂದಿಲ್ಲ. ಫ್ರೆಂಡ್ ಚೆಕ್ ಮಾಡೋದಕ್ಕೆ ಹೋಗಿ ರಿಟರ್ನ್ ಬಂದು ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಅದೇನಂದ್ರೆ ಆ ತಾತ ಸಿನಿಮಾ ನೋಡ್ತಾನೆ ಸತ್ತೋಗಿದ್ದಾರೆ ಅಂತ. ಬಾಲರಾಜುಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾಳೆ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಟೈಮ್ ಅಲ್ಲಿ ಈ ತಾತ ಸತ್ತೋಗಿರೋ ವಿಷಯ ಊರಿನ ಜನರಿಗೆ ಗೊತ್ತಾದ್ರೆ ಖಂಡಿತ ಥಿಯೇಟರ್ಗೆ ಯಾರು ಬರಲ್ಲ ಅಂತ. ಇವ್ರು ಏನ್ ಅನ್ಕೋತಾರೆ ಅಂದ್ರೆ, ಇವತ್ತೇ ಲಾಸ್ಟ್, ಮತ್ತೆ ನಾವು ಈ ತರ ಸಿನಿಮಾನ ಹಾಕಲ್ಲ ಅಂತ ಹೇಳಿದ್ವಿ ಅಲ್ವಾ, ಅದಕ್ಕೆ ಬೇಜಾರಲ್ಲಿ ಮೂವಿ ನೋಡ್ತಾನೆ ಸತ್ತೋಗಿರ್ಬೋದು ಅಂತ. ನಾಳೆ ಸಿನಿಮಾ ರಿಲೀಸ್ ಇಟ್ಕೊಂಡು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ ಎಂಕ್ವೈರಿ ಮುಗಿಯೋವರೆಗೂ ಮೂವಿ ರಿಲೀಸ್ ಮಾಡೋದಕ್ ಬಿಡಲ್ಲ. ಹೇಗೂ ಆ ತಾತನಿಗೆ ತನ್ನವರು ಅಂತ ಯಾರು ಇಲ್ಲ. ಅದಕ್ಕೆ ಅವ್ರ ಮನೆ ಹತ್ರನೇ ಬಾಡಿನ ಹಾಕ್ಬಿಡೋಣ. ತಾತ ಆಲ್ರೆಡಿ ಕುಡ್ದಿರೋದ್ರಿಂದ ಅವ್ರ ಸಾವಿಗೆ ಅದೇ ಕಾರಣ ಅಂತ ಊರಿನ ಜನ ಅನ್ಕೋತಾರೆ. ಸೊ ಅದಕ್ಕೆ ಆ ತಾತನ್ ಬಾಡಿನ ಎತ್ಕೊಂಡು ಹೋಗ್ತಾ ಇರುವಾಗ ಫುಲ್ ಡ್ರಿಂಕ್ಸ್ ಮಾಡಿದ್ದ ಒಬ್ಬ ವ್ಯಕ್ತಿ ಇವಾಗ ಎದ್ದು ಥಿಯೇಟರ್ ಇಂದ ಹೊರಗಡೆ ಬರ್ತಾನೆ. ಇವರಿಬ್ರಿಗೆ ಗಾಬರಿ ಆಗುತ್ತೆ. ಇವನು ನಾನೇ ಆ ತಾತನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಇವರಿಬ್ರು ಒಂದು ಪ್ಲಾನ್ ಮಾಡ್ತಾರೆ. ಹೇಗೂ ಇವನು ಕೂಡ ಫುಲ್ ಡ್ರಿಂಕ್ಸ್ ಮಾಡಿರೋದ್ರಿಂದ ತಾತ ಹತ್ ಕೂತ್ಕೊಂಡಿದ್ದಾರೆ, ನೀನ್ ಹೋಗು ಅಂತ. ಇವನು ಕೂಡ ಹಿಂದೆ ತಿರುಗಿ ನೋಡ್ದೆ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆ ತಾತನ್ ಮನೆ ಹತ್ರ ಹೋಗಿ ಸರಿ ಮನೆ ಬಂತು ಇಳ್ಕೊ ಅಂತ ಹೇಳಿದಾಗ ಆ ತಾತ ಕಾಣಿಸ್ತಾ ಇಲ್ಲ. ಸೊ ಇವನು ಫುಲ್ ಕುಡ್ದಿದ್ದಾನೆ. ಮೇ ಬಿ ಆ ತಾತ ಇಳಿದು ಮನೆಗ್ ಹೋದ್ರು ಅಂತ ಅನ್ಕೊಂಡು ಇವನು ಅಲ್ಲಿಂದ ಹೋಗ್ತಾನೆ. ಇವರಿಬ್ರು ಆ ತಾತನ್ ಬಾಡಿನ ಏನ್ ಮಾಡಿದ್ರು ಅಂತ ಈಗ ನಮ್ಗೆ ತೋರ್ಸೋದಿಲ್ಲ. ನೆಕ್ಸ್ಟ್ ಡೇ ಸಿನಿಮಾ ರಿಲೀಸ್. ಜನ ಜಾತ್ರೆಗೆ ಸೇರ್ದಂಗೆ ಸೇರಿರ್ತಾರೆ. ಬಾಲರಾಜುಗೆ ಫುಲ್ ಖುಷಿ. ಊರಿನ ಜನರಿಗೆ ಚಾಲೆಂಜ್ ಮಾಡ್ದಂಗೆ ಥಿಯೇಟರ್ ಫುಲ್ ಆಗಿ ಹೌಸ್ಫುಲ್ ಬೋರ್ಡ್ ಹಾಕ್ತಾನೆ. ಈಗ ರಾತ್ರಿ ಆಗಿದೆ. ಆ ತಾತನ್ ಬಾಡಿನ ಒಂದು ಕಡೆ ಹೈಡ್ ಮಾಡಿ ಇಟ್ಟಿದ್ರು. ಜನ ಶೋ ಮುಗಿಸಿ ಹೋದ್ಮೇಲೆ ಅವ್ರ ಮನೆ ಹತ್ರ ಹಾಕ್ಬಿಡೋಣ ಅಂತ ಮೂವಿ ಪ್ರಚಾರ ಮಾಡೋದಕ್ಕೆ ಒಂದು ಗಾಡಿ ಇಟ್ಟಿರ್ತಾರೆ. ಅದ್ರಲ್ಲೇ ಡೆಡ್ ಬಾಡಿನ ಇಡ್ತಾನೆ. ಜನಕ್ಕೆ ಡೌಟ್ ಬರಬಾರ್ದು ಅಂತ ಆ ಡೆಡ್ ಬಾಡಿ ಜೊತೆಲಿ ಪೋಸ್ಟರ್ ವೇಸ್ಟ್ ಗಳನ್ನ ಕೂಡ ಇಡ್ಬೇಕು ಅಂತ ಮತ್ತೆ ಬಂದು ನೋಡಿದ್ರೆ ಆ ಗಾಡಿ ಕಾಣಿಸ್ತಾ ಇಲ್ಲ. ಫ್ರೆಂಡ್ ಹತ್ರ ಆ ಪೋಸ್ಟರ್ ಗಾಡಿ ಎಲ್ಲಿ ಅಂತ ಕೇಳ್ತಾನೆ. ಇವ್ರಿಗೆ ಯಾವ್ದೇ ಮೂವಿ ರಿಲೀಸ್ ಆದ್ರೂನು ಪ್ರಚಾರ ಮಾಡೋದಕ್ಕೆ ಅಂತ ಒಬ್ಬ ಇದ್ದಾನೆ. ಅವನು ಆ ಗಾಡಿ ತಗೊಂಡು ಹೋದ ಅನ್ನೋದು ಗೊತ್ತಾಗುತ್ತೆ. ಸೊ ಬಾಲರಾಜುಗೆ ಗಾಬರಿ ಆಗುತ್ತೆ. ಅವನ್ನ ಹೇಗಾದ್ರೂ ಹುಡುಕ್ಬೇಕು. ಎಷ್ಟೇ ಹುಡುಕಿದ್ರೂನು ಗಾಡಿನೂ ಕಾಣಿಸ್ತಾ ಇಲ್ಲ. ಅವನು ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ. ಯಾರಾದ್ರೂ ಆ ಬಾಡಿನ ನೋಡಿ ಹೂತಾಕಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನಮ್ ಕತೆ ಅಷ್ಟೇ ಅಂತ. ಈ ಕಡೆ ನೋಡಿದ್ರೆ ಅವನು ಗಾಡಿನ ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಸಿ ಕುಡಿದು ಮತ್ತಲ್ಲಿ ಸ್ಟೇಷನ್ ಮುಂದೆನೆ ಯೂರಿನ್ ಪಾಸ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಡೇ ಪೊಲೀಸ್ ಬಂದು ಬಾಲರಾಜುನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆ ಪೋಸ್ಟರ್ ಗಾಡಿ ನೋಡಿ ಅವನಿಗೆ ಗಾಬರಿ ಆಗುತ್ತೆ. SI ಬಾಲರಾಜುಗೆ ಹೇಳ್ತಾರೆ, ನಿಮ್ ಸಿನಿಮಾಗಳಿಗೆ ಪ್ರಚಾರ ಮಾಡೋನು ಕುಡಿದು ಮತ್ತಲ್ಲಿ ಸ್ಟೇಷನ್ ಮುಂದೆನೆ ಯೂರಿನ್ ಪಾಸ್ ಮಾಡಿದ್ದು ಅಲ್ದೆ ಸ್ಟೇಷನ್ ಗೋಡೆ ಮೇಲೆನೆ ಪೋಸ್ಟರ್ ಅಂಟಿಸಿದ್ದಾನೆ ಅಂತ. ಬಾಲರಾಜು ಹಾಗೂ ಫ್ರೆಂಡ್ಗೆ ಸಮಾಧಾನ ಆಗುತ್ತೆ. ಸದ್ಯ ಪೊಲೀಸ್ಗೆ ಆ ಗಾಡಿಲಿ ಡೆಡ್ ಬಾಡಿ ಇರೋ ವಿಷಯ ಗೊತ್ತಿಲ್ಲ ಅಂತ. ಆದ್ರೆ ಗಾಡಿಲಿ ಇರೋ ಮೂಟೆ ನೋಡಿ SIಗೆ ಡೌಟ್ ಶುರು ಆಗುತ್ತೆ. ಆ ಮೂಟೆಯಲ್ಲಿ ಏನಿದೆ ಅಂತ ಕೇಳಿದಾಗ ಪೋಸ್ಟರ್ ವೇಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ SI, ಏನಿಲ್ಲ, ರೀಸೆಂಟ್ಲಿ ಒಂದು ಟಿವಿ ಸೀರೀಸ್ ನೋಡ್ದೆ, ಅದ್ರಲ್ಲೂ ಹಿಂಗೇನೆ ಒಂದು ಮೂಟೆ ಇರುತ್ತೆ. ಪೊಲೀಸ್ ಚೆಕ್ ಮಾಡಿದಾಗ ಅದ್ರಲ್ಲಿ ಡೆಡ್ ಬಾಡಿ ಇತ್ತು ಅಂತ. ಬಾಲರಾಜುಗೆ ಗಾಬರಿ ಆಗ್ತಿದೆ. ಮೂಟೆ ಓಪನ್ ಮಾಡಿದ್ರೆ ನಮ್ ಕತೆ ಅಷ್ಟೇ ಅಂತ. ಓಪನ್ ಮಾಡಿ ನೋಡಿದ್ರೆ ಪೋಸ್ಟರ್ ವೇಸ್ಟ್ ಮಾತ್ರ ಇದೆ. ಇಬ್ರಿಗೂ ಹೋದ್ ಜೀವ ಬಂದಂಗೆ ಆಗುತ್ತೆ. ಬಾಲರಾಜು ಫ್ರೆಂಡ್ ಹತ್ರ ಕೇಳ್ತಾನೆ, ಹಾಗಾದ್ರೆ ಆ ತಾತನ್ ಬಾಡಿ ಎಲ್ಲೋಯ್ತು ಅಂತ. ಯಾವನಿಗ್ ಗೊತ್ತು ಬಿಡು, ಹೇಗೋ ಎಸ್ಕೇಪ್ ಆಗ್ಬಿಟ್ವಿ. ಥಿಯೇಟರ್ ನಲ್ಲಿ ಒಳ್ಳೆ ಕಲೆಕ್ಷನ್ ಆಗ್ತಾ ಇರೋದ್ರಿಂದ ಬಾಲರಾಜು ಚಿಕ್ಕಪ್ಪನಿಗೆ ಹೊಟ್ಟೆ ಉರಿ ತಡೆಯೋದಕ್ ಆಗ್ತಿಲ್ಲ.
ಬಾಲರಾಜು ತಾಯಿಗೂ ಫುಲ್ ಖುಷಿ ಆಗುತ್ತೆ. ಹೇಗೋ ಮಗ ಅವನ್ ಹೆಸರಿಗೆ ಅಂಟಿದ್ದ ಕಳಂಕನ ತೆಗೆದುಬಿಟ್ಟ ಅಂತ. ಶಶಿಕಲಾ ಜೊತೆ ಮದ್ವೆ ಕೂಡ ಆಗ್ತಾನೆ. ಕೆಲವು ದಿನಗಳ ನಂತರ ಶಶಿಕಲಾ ಹೇಳ್ತಾಳೆ, ಆಕ್ಚುಲಿ ಊರಿನ ಜನ ನೀನು ಬಿ ಗ್ರೇಡ್ ಮೂವೀಸ್ ಓಡ್ಸೋನು ಅಂತ ಹೇಳ್ತಾ ಇದ್ರು, ಅದಕ್ಕೆ ನಿನ್ನ ಮದ್ವೆ ಆಗೋದಕ್ ಇಷ್ಟ ಇರ್ಲಿಲ್ಲ. ಆದ್ರೆ ಆ ದಿನ ಥಿಯೇಟರ್ ಮಾರಿ ಬಿಸ್ನೆಸ್ ಮಾಡು ಅಂತ ನಮ್ ತಂದೆ ಹೇಳ್ದಾಗ ನೀನು ಒಪ್ಪಿಲ್ಲ. ಆಗ್ಲೇ ಗೊತ್ತಾಯ್ತು ನಿನಗೆ ಈ ಥಿಯೇಟರ್ ಮೇಲೆ ಎಮೋಷನಲ್ ಕನೆಕ್ಷನ್ ಇದೆ ಅಂತ. ಈಗ ನೀನು ಅನ್ಕೊಂಡಂಗೆ ದೊಡ್ಡ ಸಿನಿಮಾ ರಿಲೀಸ್ ಮಾಡಿ ಊರಿನ ಜನರ ಬಾಯಿ ಮುಚ್ಚಿಸ್ಬಿಟ್ಟೆ ಅಂತ. ಈಗ ಊರಲ್ಲಿ ಆ ತಾತ ಕಾಣಿಸ್ತಾ ಇಲ್ಲ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗಿದ್ರಿಂದ ಹುಡುಕ್ತಾ ಇದ್ದಾರೆ, ಆದ್ರೆ ಸಿಗೋದೇ ಇಲ್ಲ. ಊರಿನ ಜನರಿಗೆ ಬಾಲರಾಜು ಮೇಲೆನೆ ಡೌಟ್. ಯಾಕಂದ್ರೆ ಆ ತಾತ ಪದೇ ಪದೇ ಅವನ್ ಥಿಯೇಟರ್ಗೆನೆ ಮೂವಿ ನೋಡೋದಕ್ಕೆ ಹೋಗ್ತಾ ಇದ್ರು. ಥಿಯೇಟರ್ ಹತ್ರ ಬಂದು ಕೇಳ್ದಾಗ ಬಾಲರಾಜು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕಟ್ ಮಾಡಿದ್ರೆ ಸುವರ್ಣ ಕಾಲ್ ಮಾಡಿ ಹೇಳ್ತಾಳೆ, ನೀನೇ ಆ ತಾತನ್ನ ಸಾಯಿಸಿರೋದು ಅಂತ ನನ್ಗೆ ಗೊತ್ತು. ಆ ಡೆಡ್ ಬಾಡಿ ಸಾಗಿಸ್ತಾ ಇರೋದ್ನ ನೋಡ್ದೆ, ಬೇಗ ಮನೆಗ್ ಬಾ ಅಂತ. ಮನೆಗೆ ಹೋದ್ಮೇಲೆ ಬಾಲರಾಜು ಹೇಳ್ತಾನೆ, ಆ ತಾತ ಸಿನಿಮಾ ನೋಡ್ತಾನೆ ಸತ್ತೋದ್ರು, ಅದಕ್ಕೆ ಬೇರೆ ದಾರಿ ಇಲ್ದೆ ಡೆಡ್ ಬಾಡಿನ ಸಾಗ್ಸೋದಕ್ಕೆ ಟ್ರೈ ಮಾಡ್ದೆ, ಅದು ಬಿಟ್ರೆ ನನ್ಗೇನು ಗೊತ್ತಿಲ್ಲ ಅಂತ. ಸುವರ್ಣ ಹೇಳ್ತಾಳೆ, ಆ ದಿನ ಬಾಲಯ್ಯ ಅವ್ರ ಸಿನಿಮಾ ನೋಡಿ ಹೋಗುವಾಗ ಫೋನ್ ಮರ್ತು ಬಿಟ್ಟು ಹೋಗಿದ್ದೆ, ಅದಕ್ಕೆ ತಗೊಳೋದಕ್ಕೆ ರಿಟರ್ನ್ ಥಿಯೇಟರ್ಗೆ ಬಂದಿದ್ದೆ. ಫೋನ್ ಏನೋ ಸಿಕ್ತು, ಅದನ್ನ ತಗೊಂಡು ಹೊರಗಡೆ ಬರುವಾಗ ನೀನು ಆ ತಾತನ್ ಬಾಡಿನ ಎತ್ಕೊಂಡ್ ಬರ್ತಾ ಇರೋದ್ನ ನೋಡಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡೆ. ಆ ತಾತ ಸತ್ರೆ ನನ್ಗೇನು, ನನ್ಗೆ ಏನ್ ಬೇಕು ಅನ್ನೋದು ನಿನ್ಗೆ ಗೊತ್ತು. ನಾನ್ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಆ ವಿಡಿಯೋನ ಪೊಲೀಸ್ಗೆ ಕೊಡ್ತೀನಿ ಅಂತ. ಇವರಿಬ್ಬರ ನಡುವೆ ಏನ್ ನಡಿಬಾರ್ದಾಗಿತ್ತೋ ಅದೇ ನಡೆದೋಗುತ್ತೆ. ಊರಿನ ಜನ SIಗೆ ಹೇಳಿ ಆ ತಾತನ್ನ ಹುಡ್ಕೋದಕ್ಕೆ ಹೇಳ್ತಾರೆ. SI ಫಸ್ಟ್ ಬಾಲರಾಜು ಹತ್ರ ಎಂಕ್ವೈರಿ ಮಾಡ್ತಾರೆ. ಕಾಣೆ ಆಗಿರೋ ತಾತ ನಿಮ್ ಥಿಯೇಟರ್ಗೆನೆ ಪದೇ ಪದೇ ಬರ್ತಾ ಇದ್ರಂತೆ. ಹೌದು, ಆದ್ರೆ ಈ ದೊಡ್ಡ ಸಿನಿಮಾ ರಿಲೀಸ್ ಆದ್ಮೇಲೆ ಅವರು ಈ ಕಡೆ ಬರ್ಲೇ ಇಲ್ಲ ಅಂತ. ಕಟ್ ಮಾಡಿದ್ರೆ ಬಾಲರಾಜು ಅವ್ರ ಚಿಕ್ಕಪ್ಪ SIಗೆ ಹೇಳ್ತಾರೆ, ಬಾಲರಾಜು ಮೇಲೆನೆ ನನ್ಗೆ ಡೌಟ್ ಇದೆ, ಅವನೇ ಆ ತಾತನ್ ಕೊಲೆ ಮಾಡಿರ್ಬೋದು ಅಂತ ಕೇಸ್ ಕ್ಲೋಸ್ ಮಾಡಿ. ಅದಕ್ಕೆ SI ಹೇಳ್ತಾರೆ, ಅವನೇ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಆಧಾರ ಸಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಆ ತಾತನ್ ಬಾಡಿ ಸಿಗದೆ ಏನು ನಿರ್ಧಾರ ಮಾಡೋದಕ್ಕಾಗಲ್ಲ ಅಂತ. ಈ ಕಡೆ ಸುವರ್ಣ ಅವ್ರ ಹಸ್ಬೆಂಡ್ಗೆ ಗೊತ್ತಿಲ್ಲದೆ ಬಾಲರಾಜು ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ. ನನ್ಗೆ ಮದ್ವೆ ಆಗಿದೆ, ನನ್ನ ಬಿಟ್ಬಿಡು ಅಂದ್ರೂನು ಸುವರ್ಣ ಬಿಡ್ತಿಲ್ಲ. ಆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಯಾರೋ ಡೋರ್ ತಟ್ತಾ ಇದ್ದಾರೆ. ವಾಯ್ಸ್ ಕೇಳಿ ಅದು ಸುವರ್ಣ ಅವ್ರ ಗಂಡ ಅನ್ನೋದು ಗೊತ್ತಾದ್ಮೇಲೆ ಬಾಲರಾಜು ಹೇಳ್ತಾನೆ, ನಿನ್ ವಿಡಿಯೋ ರೆಕಾರ್ಡ್ ಮಾಡಿರೋ ಫೋನ್ ನ ಕೊಡು, ಇಲ್ಲ ಅಂದ್ರೆ ನಾನ್ ಇಲ್ಲಿಂದ ಹೋಗಲ್ಲ. ನಿನ್ ಗಂಡ ಒಳಗಡೆ ಬಂದ್ರೆ ಏನಾಗುತ್ತೆ ಗೊತ್ತು ತಾನೆ ಅಂತ. ಬೇರೆ ದಾರಿ ಇಲ್ದೆ ಆ ಫೋನ್ ಕೊಡ್ತಾಳೆ. ಆ ಫೋನ್ ತಗೊಂಡು ಗೋಡೆ ಹಾರ್ತಾನೆ. ಇದನ್ನ ಅಂಗಡಿಗೆ ಬಂದಿದ್ದ ಶಶಿಕಲಾ ನೋಡ್ಬಿಡ್ತಾಳೆ. ಶಶಿಕಲಾ ನೋಡಿದ ವಿಷಯ ಇವನಿಗೂ ಗೊತ್ತಾಗಿದ್ರಿಂದ ಒಂದ್ ಕಡೆ ಹೈಡ್ ಆಗ್ತಾನೆ. ಅವಳು ಸ್ವಲ್ಪ ಹೊತ್ತು ಹುಡುಕಿ ಅಲ್ಲಿಂದ ಹೋದ್ಮೇಲೆ ಆ ವಿಡಿಯೋ ನೋಡ್ತಾ ಇರುವಾಗ SI ಅಲ್ಲಿಗೆ ಬಂದಿದ್ರಿಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾನೆ. ಆ ವಿಡಿಯೋ ನೋಡಿ ಹಾಗಾದ್ರೆ ನೀನೇ ತಾತನ್ ಕೊಲೆ ಮಾಡಿದ್ದ ಅಂತ ಕೇಳಿದಾಗ ಬಾಲರಾಜು ನಡೆದ ಎಲ್ಲಾ ವಿಷಯ ಹೇಳ್ತಾನೆ. ಮೂವಿ ರಿಲೀಸ್ ಆಗೋ ಹಿಂದಿನ ದಿನ ರಾತ್ರಿ ಆ ತಾತ ಥಿಯೇಟರ್ ನಲ್ಲೇ ಸತ್ತೋದ್ರು. ಈ ವಿಷಯ ಊರಿನ ಜನರಿಗೆ ಗೊತ್ತಾದ್ರೆ ಯಾರು ಕೂಡ ಥಿಯೇಟರ್ಗೆ ಬರಲ್ಲ. ಅದೇ ಭಯದಲ್ಲಿ ಆ ಬಾಡಿನ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ದೆ, ಆದ್ರೆ ಮಿಸ್ಟೀರಿಯಸ್ ಆಗಿ ಆ ಬಾಡಿ ಕಾಣಿಸ್ತಾ ಇಲ್ಲ ಅಂತ. ಸರಿ, ನಿನ್ನ ಕೇಸಿಂದ ಬಚಾವ್ ಮಾಡ್ತೀನಿ, ಆದ್ರೆ ನನ್ಗೆ 5 ಲಕ್ಷ ಬೇಕು ಅಂತ. ಬಾಲರಾಜುಗೆ ಗಾಬರಿ ಆಗುತ್ತೆ. ನೆಕ್ಸ್ಟ್ ಡೇ ಶಶಿಕಲಾ ಬಾಲರಾಜುನ ಮೀಟ್ ಆಗಿ ಕೆನ್ನೆಗೆ ಹೊಡಿತಾಳೆ. ನಿಮ್ಮತ್ತೆ ಸುವರ್ಣ ಅವ್ರ ಮನೆ ಗೋಡೆ ಹಾರಿದ್ನ ನಾನ್ ನೋಡ್ದೆ. ಆ ಟೈಮ್ ಅಲ್ಲಿ ಅವ್ರ ಮನೇಲಿ ಏನ್ ಕೆಲ್ಸ ನಿನ್ಗೆ? ನನ್ಗೆ ನಿಮ್ ರಾಸಲೀಲೆ ಬಗ್ಗೆ ಗೊತ್ತು, ನನ್ ಜೊತೆ ಮದ್ವೆ ಆಗಿದೆ, ನಿನ್ಗೆ ನಾಚಿಕೆ ಆಗಲ್ವಾ ಅಂತ. ಈ ಕಡೆ SI 5 ಲಕ್ಷ ಕೇಳಿದ್ರಿಂದ ಡೈಲಿ ಬರೋ ಕಲೆಕ್ಷನ್ ನಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತಾ ಇರ್ತಾನೆ. ಆ ಕಾಣೆ ಆಗಿರೋ ತಾತನ್ಗೆ ಒಬ್ಬ ಮೊಮ್ಮಗ ಇದ್ದಾನೆ. ಅವನು ತಾತನ್ನ ಹುಡ್ಕೊಂಡು ಹಳ್ಳಿಗ್ ಬಂದಾಗ ಅವ್ರು ಕಾಣೆ ಆಗಿರೋ ವಿಷಯ ಗೊತ್ತಾಗುತ್ತೆ. ಇವನಿಗೂ ಒಂದು ಫ್ಲಾಶ್ ಬ್ಯಾಕ್ ಇದೆ. ಒಬ್ರು ಪೊಲೀಸ್ ಇವನ ಹತ್ರ ದುಡ್ಡು ತಗೊಂಡು ಒಂದು ಕೇಸ್ ನಲ್ಲಿ A2 ಆರೋಪಿ ಮಾಡ್ತೀನಿ ಅಂತ ಹೇಳಿ A1 ಅಂತಾನೆ ಬರ್ದಿರ್ತಾರೆ. ಇದರಿಂದ ಟ್ರಿಗರ್ ಆಗಿ ಆ ಪೊಲೀಸ್ ಬರೋ ಟೈಮ್ ಅಲ್ಲಿ ಅಟ್ಯಾಕ್ ಮಾಡಿ ಕೊಲೆ ಮಾಡಿರ್ತಾನೆ. ಈಗ ಬೇಲ್ ಮೇಲೆ ಅವ್ರ ತಾತನ್ನ ಹುಡ್ಕೊಂಡ್ ಬಂದಿರ್ತಾನೆ. ಈ ವಿಷಯ ಬಾಲರಾಜು ಹಾಗೂ ಫ್ರೆಂಡ್ಗೂ ಗೊತ್ತಾಗುತ್ತೆ. ಯಾರು ಇಲ್ಲ ಅಂತ ಅನ್ಕೊಂಡ್ವಿ. ಈಗ ಆ ತಾತನ್ ಮೊಮ್ಮಗ ಊರಿಗೆ ಬಂದಿರೋದ್ರಿಂದ ನಮ್ಮ ಮೇಲೆ ಡೌಟ್ ಶುರು ಆಗ್ಬೋದು ಅಂತ. ಫ್ರೆಂಡ್ ಹೇಳ್ತಾನೆ, ಆ ತಾತ ಸಿನಿಮಾ ನೋಡ್ತಾ ಸಾಯೋದಕ್ ಹೇಗ್ ಸಾಧ್ಯ? ನನ್ಗೆ ನಿಮ್ ಚಿಕ್ಕಪ್ಪನ ಮೇಲೆನೆ ಡೌಟ್. ಅವರಿಗೆ ನೀನು ಉದ್ಧಾರ ಆಗೋದು ಇಷ್ಟ ಇಲ್ಲ, ಅದಕ್ಕೆ ಈ ತಾತನ್ನ ಸಾಯಿಸಿ ನಿನ್ನ ಫ್ರೇಮ್ ಮಾಡೋದಕ್ಕೆ ನೋಡ್ತಿರ್ಬೋದು ಅಂತ. ಬಾಲರಾಜುಗೂ ಇವ್ನು ಹೇಳ್ತಿರೋದು ನಿಜ ಅಂತ ಅನ್ನಿಸ್ತಾ ಇದೆ. ಸೊ ಈ ಕೇಸ್ ನಲ್ಲಿ ನಮ್ಮನ್ನ ಫ್ರೇಮ್ ಮಾಡಿ ಜೈಲಿಗೆ ಕಳ್ಸಿದ್ರೆ ಥಿಯೇಟರ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹತ್ರನೇ ಇದೆ. ಸೊ ನಾವು ಜೈಲಿಗೆ ಹೋದ್ರೆ ಅವ್ರ ದುಡ್ಡು ರಿಟರ್ನ್ ಕೊಡೋದಕ್ ಆಗಲ್ಲ, ಆಗ ಥಿಯೇಟರ್ ಅವ್ರದೇ ಆಗುತ್ತೆ. ಸೊ ಹಾಗಾದ್ರೆ ನಮ್ ಚಿಕ್ಕಪ್ಪನೇ ಆ ತಾತನ್ ಬಾಡಿನ ಹೈಡ್ ಮಾಡಿದ್ದಾರೆ ಅನ್ಸುತ್ತೆ. ಅವ್ರು ಗೋಡೌನ್ ನಲ್ಲಿ ಹುಡುಕ್ಬೇಕು. ಆ ಬಾಡಿನ ಹೇಗಾದ್ರೂ ಕಂಡು ಹಿಡಿದು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಸತ್ಯ ಹೊರ ಬರುತ್ತೆ ಅಂತ.
ಈ ಕಡೆ ಆ ತಾತನ್ ಮೊಮ್ಮಗ ಎಸ್ಐಗೆ ಹೇಳ್ತಾನೆ, ನಮ್ ತಾತ ಕಾಣಿಸ್ತಾ ಇಲ್ಲ, ಹುಡ್ಕೊಡಿ ಅಂತ. ಎಸ್ಐ ಬಾಲರಾಜು ಹತ್ರ ದುಡ್ಡು ತಗೋತಾ ಇರೋದ್ರಿಂದ ಇವನ್ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಊರಿನ ಜನ ಇವನಿಗೆ ಇವ್ರ ತಾತ ಪದೇ ಪದೇ ಥಿಯೇಟರ್ಗೆ ಹೋಗ್ತಿದ್ರು ಅಂತ ಹೇಳಿದ್ರಿಂದ ಇವನಿಗೂ ಬಾಲರಾಜು ಮೇಲೆ ಡೌಟ್ ಶುರು ಆಗುತ್ತೆ. ಇದ್ರ ಬಗ್ಗೆ ಬಾಲರಾಜು ಹತ್ರ ಕೇಳ್ದಾಗ ಇವನು ನನ್ಗೇನು ಗೊತ್ತಿಲ್ಲ, ಅವರು ನಮ್ ಥಿಯೇಟರ್ಗೆ ಬರ್ತಿದ್ರು ನಿಜ, ಆದ್ರೆ ಅವ್ರು ಕಾಣೆ ಆಗೋದಕ್ಕೂ ನನ್ಗೂ ಏನು ಲಿಂಕ್ ಇಲ್ಲ ಅಂತ. ಅಷ್ಟ್ರಲ್ಲಿ ಆ ದಿನ ಆ ತಾತ ಬೈಕ್ ಹತ್ತಿದ್ರು ಅಂತ ಅನ್ಕೊಂಡಿದ್ದ ವ್ಯಕ್ತಿ ಫುಲ್ ಡ್ರಿಂಕ್ಸ್ ಮಾಡಿ ಅಲ್ಲಿಗೆ ಬರ್ತಾನೆ. ನಾನೇ ಆ ತಾತನ ಆ ದಿನ ಕರ್ಕೊಂಡು ಹೋಗಿ ಮನೆ ಹತ್ರ ಬಿಟ್ಟೆ ಅಂತ. ಆದ್ರೆ ಈಗ ಅವನು ಇನ್ನೊಬ್ಬ ಟೈಟ್ ಆಗಿ ಬಿದ್ದಿದ್ದ ವ್ಯಕ್ತಿನ ಡ್ರಾಪ್ ಮಾಡ್ತೀನಿ ಬಾ ಅಂತ ಹೇಳಿ ಅವನು ಗಾಡಿ ಹತ್ತದೇ ಇರೋದು ಕೂಡ ಗೊತ್ತಿಲ್ಲದೆ ಬೈಕ್ ತಗೊಂಡು ಹೋಗ್ತಿರೋದ್ನ ನೋಡಿ ಇವನಿಗೆ ಬಾಲರಾಜು ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಡೇ ಬಾಲರಾಜು ಶಶಿಕಲಾನ ಮೀಟ್ ಆಗಿ ಆ ತಾತನ್ ವಿಷಯ ಅಂಡ್ ಆ ವಿಡಿಯೋ ಇಟ್ಕೊಂಡು ಇವ್ರ ಅತ್ತೆ ಸುವರ್ಣ ಹೇಗೆಲ್ಲ ಲಾಭ ಪಡ್ಕೊಳ್ಳೋದಕ್ಕೆ ನೋಡ್ತಿದ್ರು ಅಂತ ಎಲ್ಲ ವಿಷಯ ಹೇಳ್ತಾನೆ. ಸೊ ಶಶಿಕಲಾ ಕೂಡ ಇವನ್ ಸಿಚುವೇಶನ್ ನ ಅರ್ಥ ಮಾಡ್ಕೋತಾಳೆ. ಕಟ್ ಮಾಡಿದ್ರೆ ಎಸ್ಐನ ಯಾರೋ ಕೊಲೆ ಮಾಡಿದ್ದಾರೆ. ಇದನ್ನ ಇಬ್ರು ನೋಡಿ ಪೊಲೀಸ್ಗೆ ಹೇಳಿದ್ರಿಂದ ಆ ತಾತನ್ ಮೊಮ್ಮಗನ್ನ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಎಸ್ಐ ತಾತ ಮಿಸ್ ಆಗಿರೋ ವಿಷಯನ ಸೀರಿಯಸ್ ಆಗಿ ತಗೊಳ್ದೇ ಇರೋದ್ರಿಂದ ಇವನೇ ಎಸ್ಐನ ಕೊಲೆ ಮಾಡಿರ್ಬೋದು ಅಂತ. ಯಾಕಂದ್ರೆ ಆಲ್ರೆಡಿ ಪೊಲೀಸ್ನ ಕೊಲೆ ಮಾಡಿ ಬೇಲ್ ಮೇಲೆನೆ ಹೊರಗಡೆ ಬಂದಿರ್ತಾನೆ. ಸೊ ಅದಕ್ಕೆ ಪೊಲೀಸ್ಗೆ ಇವನ್ ಮೇಲೆನೆ ಡೌಟ್. ಈಗ್ಲೇ ಮೂವಿಲಿ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತೆ. ಆ ದಿನ ಬಾಲರಾಜು ಬೈಕ್ ಒಂದ್ ಕಡೆ ಸ್ಟಾಪ್ ಆದಾಗ ಒಬ್ರು ಸ್ವಾಮೀಜಿ ಹೇಳಿರ್ತಾರೆ, ನೆನ್ಪಿದ್ಯಾ, ನೀನ್ ಮಾಡೋ ಕೆಲ್ಸದಲ್ಲಿ ಯಶಸ್ಸು ಸಿಗಲ್ಲ ಅಂತ. ಅದಕ್ಕೆ ಬಾಲರಾಜು ಏನ್ ಪರಿಹಾರ ಅಂತ ಕೇಳಿದಾಗ ನಿಮ್ ತಂದೆಗೆ ನಿಧಿ ಸಿಕ್ಕಿತ್ತು, ಆ ನಿಧಿಗೆ ಆಸೆ ಪಟ್ಟು ಆ ಮಂತ್ರವಾದಿನ ಕೊಲೆ ಮಾಡಿದ್ರು, ಆ ನಿಧಿಗೆ ಸರಿಯಾಗಿ ಪೂಜೆ ಮಾಡಿಸ್ದೆ, ಅದ್ರಲ್ಲಿ ಸಿಕ್ಕಿದ ಹಣದಿಂದನೇ ಆ ಥಿಯೇಟರ್ ಕಟ್ಸಿದ್ರು. ಆದ್ರೆ ಆ ನಿಧಿಯ ಶಾಪ ಆ ಥಿಯೇಟರ್ ಮೇಲೆ ಇದೆ, ಅದಕ್ಕೆ ನೀನು ಉದ್ಧಾರ ಆಗ್ತಿಲ್ಲ. ನಿಮ್ ತಂದೆ ಸಾವಿಗೂ ಆ ನಿಧಿನೇ ಕಾರಣ. ಆ ಥಿಯೇಟರ್ ಒಳಗಡೆ ಒಂದು ಜೀವ ಹೋಗ್ಬೇಕು, ಅಂದ್ರೆ ನರಬಲಿ ಕೊಟ್ರೆ ಮಾತ್ರ ಶಾಪ ನಿವಾರಣೆ ಆಗಿ ನೀನು ಉದ್ಧಾರ ಆಗ್ತೀಯಾ ಅಂತ. ಅದಕ್ಕೆ ತುಂಬಾ ಯೋಚನೆ ಮಾಡ್ತಿದ್ದ ಬಾಲರಾಜು ಈ ತಾತನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಆ ದಿನ ಅವರು ಕೊನೆಯದಾಗಿ ಸಿನಿಮಾ ನೋಡೋದಕ್ಕೆ ಬಂದಿದ್ರು ಅಲ್ವಾ, ಅವ್ರ ಜೊತೆಲಿ ಒಂದು 3-4 ಜನ ಇದ್ದಿರ್ತಾರೆ ಅಷ್ಟೇ. ಆ ತಾತನ್ ಜೊತೆ ಬಂದಿರೋರು ಮೂವಿ ನೋಡೋದ್ರಲ್ಲಿ ಬಿಸಿ ಇದ್ದಾಗ ಇವನೇ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಆ ತಾತನ್ನ ಕೊಲೆ ಮಾಡ್ತಾನೆ. ಆಮೇಲೆ ಡೆಡ್ ಬಾಡಿನ ಹೈಡ್ ಮಾಡಿ ಪೋಸ್ಟರ್ ಗಾಡಿನಲ್ಲಿ ಪೋಸ್ಟರ್ ವೇಸ್ಟ್ ಮಾತ್ರ ಇಡ್ತಾನೆ. ಆ ಡೆಡ್ ಬಾಡಿನ ಬೇರೆ ಕಡೆ ಹೈಡ್ ಮಾಡೋದಕ್ಕೆ ಹೋಗುವಾಗ್ಲೇ ಸುವರ್ಣ ವಿಡಿಯೋ ರೆಕಾರ್ಡ್ ಮಾಡಿರ್ತಾಳೆ. ಆದ್ರೆ ಅವಳು ಕೇವಲ 1-2 ನಿಮಿಷ ಮಾತ್ರ ರೆಕಾರ್ಡ್ ಮಾಡಿ ಅಲ್ಲಿಂದ ಹೋಗಿರ್ತಾಳೆ. ಯಾಕಂದ್ರೆ ಆ ವಿಡಿಯೋನ ಇಟ್ಕೊಂಡು ಇವನ್ನ ಹೆದರ್ಸ್ಬೇಕು ಅಂತ ಅಷ್ಟೇ. ಆದ್ರೆ ಇವನು ಬಾಡಿ ಹೈಡ್ ಮಾಡೋವರ್ಗುನು ಅವಳು ವಿಡಿಯೋ ರೆಕಾರ್ಡ್ ಮಾಡಿರೋದಿಲ್ಲ. ಜಸ್ಟ್ 1-2 ನಿಮಿಷ ಮಾತ್ರ ರೆಕಾರ್ಡ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ. ಇವನು ಬಾಡಿನ ಹೈಡ್ ಮಾಡಿ ಫ್ರೆಂಡ್ಗೆ ಡೌಟ್ ಬರಬಾರ್ದು ಅಂತ ಆ ಗಾಡಿನಲ್ಲೇ ಡೆಡ್ ಬಾಡಿ ಇತ್ತು ಅಂತ ಸುಳ್ಳು ಹೇಳಿ ಹುಡುಕಿರ್ತಾನೆ. ನಂತರ ಎಸ್ಐ 5 ಲಕ್ಷ ಬೇಕು ಅಂತ ಡಿಮಾಂಡ್ ಮಾಡಿದ್ರಿಂದ ಇವನು ಡೈಲಿ ಬರೋ ಕಲೆಕ್ಷನ್ ನಲ್ಲಿ ಸ್ವಲ್ಪ ಹಣ ಕೊಡ್ತಾ ಇದ್ದ. ಕೊನೆಗೆ ಒಂದಿನ ಆ ಥಿಯೇಟರ್ ನ ಕೂಡ ನನ್ಗೆ ಬರ್ಕೊಡು ಅಂತ ಕೇಳಿದ್ರಿಂದ ಟ್ರಿಗರ್ ಆಗಿದ್ದ ಬಾಲರಾಜು ಎಸ್ಐನ ಕೊಲೆ ಮಾಡಿದ್ದಾನೆ. ಯಾಕಂದ್ರೆ ಥಿಯೇಟರ್ ವಿಷಯಕ್ಕೆ ಬಂದ್ರೆ ಇವನು ಯಾರನ್ನೂ ಬಿಡಲ್ಲ. ಆ ತಾತನ್ ಬಾಡಿನ ಕೊಲೆ ಮಾಡಿದ ರಾತ್ರಿನೇ ಅವ್ರ ಚಿಕ್ಕಪ್ಪನ ಜಾಗದಲ್ಲಿ ಹೂತಾಕಿ ಗಿಡ ನೆಟ್ಟಿರ್ತಾನೆ. 2 ವರ್ಷಗಳ ನಂತರ ಅವ್ರ ತಂದೆ ತರನೇ ಬಾಲರಾಜು ಕೂಡ ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗ್ತಾನೆ. ಅಂದ್ರೆ ಈ ನಿಧಿಗೆ ಪ್ರತಿ 2 ವರ್ಷಕ್ಕೊಮ್ಮೆ ಆ ಥಿಯೇಟರ್ ಒಳಗಡೆ ನರಬಲಿ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಹೀಗೇನೆ ನಡೆಯುತ್ತೆ. ಯಾಕಂದ್ರೆ ಬಾಲರಾಜು ಅವ್ರ ತಂದೆ ಕೂಡ ಆ ನಿಧಿ ದುಡ್ಡಲ್ಲಿ ಥಿಯೇಟರ್ ಕಟ್ಟಿದ 2 ವರ್ಷದಲ್ಲೇ ತೀರ್ ಹೋಗಿರ್ತಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.